ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಪಿಂಚಣಿ ಹಣ ಪಡಿತಾ ಇರೋಂಥವ್ರಿಗೆ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ 2 ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿದೆ. ಹೌದು, ಒಂದು ಕಡೆ ಗಣೇಶ ಹಬ್ಬ ಆಯ್ತಲ್ವಾ, ಸೊ ಅದಕ್ಕೋಸ್ಕರ ಇದೇ ಸಂದರ್ಭದಲ್ಲಿ ಪಿಂಚಣಿ ಹಣವನ್ನು 2200 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಹಾಗೆ ಸೆಪ್ಟೆಂಬರ್ ತಿಂಗಳು ಪೆನ್ಷನ್ ಅಮೌಂಟ್ ಕೂಡ ಬಿಡುಗಡೆ ಮಾಡಿದ್ದು ಈಗಾಗಲೇ ಪಿಂಚಣಿದಾರರ ಖಾತೆಗೆ ಬಂದು ಹೋಗಿದೆ ಅನ್ನೋ ಒಂದು ಲೇಟೆಸ್ಟ್ ಅಪ್ಡೇಟ್ನ ತಿಳಿಸ್ತಾ ಇದ್ದಾರೆ. ಹಾಗಾದರೆ ನಿಜವಾಗ್ಲೂ ಪಿಂಚಣಿ ಹಣವನ್ನು ಜಾಸ್ತಿ ಮಾಡಿದ್ದಾರಾ? ಎಷ್ಟು ಜಾಸ್ತಿ ಮಾಡಿದ್ದಾರೆ? ಯಾವಾಗಲಿಂದ ಬರುತ್ತೆ ನಮಗೆ? ಹಾಗೆ ಸೆಪ್ಟೆಂಬರ್ ತಿಂಗಳು ಹಣ ಈಗಾಗಲೇ ಜಮೆ ಆಗೋಗಿದೆ. ಇನ್ನು ಆಗಸ್ಟಲ್ಲೇ ಇದೀವಲ್ವ, ಇಷ್ಟು ಬೇಗ ಬಂದ್ಬಿಡ್ತಾ? ಆಗಸ್ಟ್ ತಿಂಗಳು ಪೆನ್ಷನ್ನೇ ನಮ್ಗೆ ಸುಮಾರು ಜನಕ್ಕೆ ಬಂದಿಲ್ವಲ್ಲ, ಆಗಲೇ ಸೆಪ್ಟೆಂಬರ್ದು ಹಾಕ್ಬಿಟ್ಟಿದ್ದಾರೆ ಅಂತ ನಿಮಗೆ ಸಾಕಷ್ಟು ಡೌಟ್ಗಳು ಇರುತ್ತೆ. ಸೊ ಈ ಎಲ್ಲದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. 100% ಜೆನ್ಯೂನ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಹಾಗಾಗಿ ಫಸ್ಟ್ ಟೈಮ್ ಚಾನಲ್ ನೋಡ್ತೀರಾ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಸಾಮಾಜಿಕ ಮತ್ತು ಭದ್ರತಾ ಯೋಜನೆ ಅಡಿಯಲ್ಲಿ ವಯಸ್ಸಾಗಿರುವಂಥವ್ರಿಗೆ ಅವರಿಗೆ 60 ವರ್ಷ ಆದ ನಂತರ ಆರ್ಥಿಕವಾಗಿ ಸಬಲರಾಗಿರೋದಿಲ್ಲ, ಅವ್ರಿಗೇನೋ ಒಂದು ಖರ್ಚಿರುತ್ತೆ. ಸೊ ಅವ್ರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕು. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರಗಳು ಇಂದಿರಾ ಗಾಂಧಿ ಯೋಜನೆ ಕಡೆಯಿಂದನೇ ಒಂದಷ್ಟು ಪಿಂಚಣಿ ಯೋಜನೆ ಹಣ ಬರ್ತಾ ಇದೆ. ಈಗಲೂ ಕೂಡ ಅದಕ್ಕೆ ವಿವಿಧ ರೀತಿಯ ಪಿಂಚಣಿ ಅಮೌಂಟ್ಗಳು ಜನರ ಖಾತೆಗೆ ಹೋಗ್ತಾ ಇದೆ. ಏನಪ್ಪ ಉದ್ದೇಶ? ಮೇನ್ ಉದ್ದೇಶನೇ ಅವ್ರು 60 ವರ್ಷ ಜಾಸ್ತಿ ಆಗಿರುತ್ತೆ, ಪಾಪಚ್ಚಿ ಅವ್ರಿಗೆ ದುಡಿಯೋಕ್ಕೆ ಶಕ್ತಿ ಇರಲ್ಲ, ಅವ್ರ ಖರ್ಚುಗಳನ್ನ ನಡ್ಕೊಳ್ಳೋಕ್ಕೆ ಯಾರಾದರೂ ಬೇಕಾಗುತ್ತೆ, ಯಾರ್ದಾದ್ರೂ ಸಹಾಯ ಬೇಕು. ಸೊ ನಾವು ಕೊಡುವಂಥ ದುಡ್ಡು ಅವ್ರ ಮೆಡಿಸನ್ಗೂ ಅಥವಾ ಇನ್ನೊಂದಕ್ಕೂ ಯೂಸ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದೇ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಉದ್ದೇಶ ಆಗಿರುತ್ತೆ. ಇಂದಿರಾ ಗಾಂಧಿ ಪಿಂಚಣಿ ಯೋಜನೆ ಜಾರಿಯಲ್ಲಿದೆ, ವಿಧವಾ ಪೆನ್ಷನ್ ಅಮೌಂಟು ಜಾರಿಯಲ್ಲಿದೆ, ಅಂಗವಿಕಲರಿಗೂ ಕೂಡ ಅವ್ರದ್ದು ಕೂಡ ಒಂದು ಜೀವನ ಇರುತ್ತೆ, ಅವ್ರಿಗೂ ಕಷ್ಟ ಆಗಬಾರ್ದು ಅದಕ್ಕೆ ಪೆನ್ಷನ್ ಅಮೌಂಟ್ನ ಕೊಡ್ತಾ ಇದ್ದಾರೆ. ಈ ಪೆನ್ಷನ್ ಅಮೌಂಟ್ನ ಪ್ರತಿ ತಿಂಗಳು ಕೂಡ ಹಾಕ್ತಾ ಇದ್ದಾರೆ. ಇತ್ತೀಚೆಗೆ ಆಗಸ್ಟ್ 8ನೇ ತಾರೀಕಿಂದ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ, ಅವತ್ತಿಂದನೇ ಆಗಸ್ಟ್ ತಿಂಗಳು ಪೆನ್ಷನ್ ಅಮೌಂಟ್ನ ಬಿಡುಗಡೆ ಮಾಡಿದ್ದಾರೆ. ಇನ್ನೂ ಕೂಡ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ನಮಗೆ ಪೆನ್ಷನ್ ಅಮೌಂಟು ಆಗಸ್ಟ್ ತಿಂಗಳದ್ದು ಬಂದಿಲ್ಲ ಅಂತ. ಈ ನಡುವೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಏನು ಬರ್ತಾ ಇದೆ ಅಂದರೆ, ಆಗಸ್ಟ್ ತಿಂಗಳು ಪೆನ್ಷನ್ ಅಮೌಂಟ್ ಜೊತೆ ಸೆಪ್ಟೆಂಬರ್ ತಿಂಗಳದ್ದು ಬಂದಿದೆ, ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ ಅನ್ನೋ ಅಪ್ಡೇಟ್ನ ಕೊಡ್ತಿದ್ದಾರೆ. ಇದ್ರ ಬಗ್ಗೆ ವಿತ್ ಪ್ರೂಫ್ ನಾನು ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ತೀನಿ. ವಿಡಿಯೋ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಏನು ಬರ್ತಾ ಇದೆ ಯೂಟ್ಯೂಬ್ಗಳಲ್ಲಿ ಅಂತ ಹೇಳಿದ್ರೆ, ಸೆಪ್ಟೆಂಬರ್ ತಿಂಗಳು ಹಣ ಈಗಾಗಲೇ ಜಮೆ ಆಗಿದೆ. ಮಹಿಳೆಯರ ಖಾತೆಗೆ ಮತ್ತು ವೃದ್ಧಾಪ್ಯರು ಯಾರು ಇರ್ತಾರೆ ಅವರೆಲ್ಲರ ಖಾತೆಗೆ ಹಣ ಜಮೆ ಆಗಿದೆ. ಒಂದ್ಸಲ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಅಕೌಂಟ್ ಬ್ಯಾಂಕ್ ಪಾಸ್ಬುಕ್ ಎಂಟ್ರಿ ಮಾಡಿಸಿ, ಮೆಸೇಜ್ ಬಂದಿರುತ್ತೆ ನೋಡಿ ಅಂತ ಹೇಳ್ತಿದ್ದಾರೆ. ಪಾಪ ಸುಮಾರು ಜನ ವಯಸ್ಸಾದವ್ರು ಏನು ಮಾಡ್ತಿದ್ದಾರೆ, ಬ್ಯಾಂಕ್ ಹತ್ರ ಹೋಗೋದು, ಚೆಕ್ ಮಾಡಿಸೋದು, ಪೋಸ್ಟ್ ಆಫೀಸ್ ಹತ್ರ ಹೋಗಿ ನಮಗೆ ಹಣ ಬಂದಿದೆಯಾ ನೋಡಿ ಅಂತ ಹೇಳೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದೊಂದು ಬೇಜಾರಿನ ಸಂಗತಿ ಅಂತಲೇ ಹೇಳಬಹುದು. ಯಾಕಂದರೆ ಆಗಸ್ಟ್ ತಿಂಗಳು ಪೆನ್ಷನ್ ಅಮೌಂಟೇ ಇನ್ನೂ ಸುಮಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಹೋಗಿಲ್ಲ. ಅವರೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಇನ್ನೂ ಪೆನ್ಷನ್ ಬಂದಿಲ್ಲ, ಅಂಗವಿಕಲರು ಪೆನ್ಷನ್ ಬಂದಿಲ್ಲ, ನಮಗೆ 600 ರೂಪಾಯಿ ಬಂದಿಲ್ಲ, 1200 ರೂಪಾಯಿ ಬರಬೇಕಿತ್ತು, ಇನ್ನೂ ಬಂದಿಲ್ವಲ್ಲ ಅಂತ. ಈ ನಡುವೆ ನಮ್ಮ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಆಗಿರೋದ್ರ ಬಗ್ಗೆ ಯಾವುದೇ ಅಪ್ಡೇಟ್ನ ಕೊಟ್ಟಿಲ್ಲ. ಎಷ್ಟು ಜನಕ್ಕೆ ನಾವು ಹಣ ಹಾಕಿದ್ದೀವಿ, ಇನ್ನೂ ಎಷ್ಟು ಜನಕ್ಕೆ ಬರಬೇಕು, ಯಾಕೆ ಲೇಟ್ ಆಗಿದೆ ಅನ್ನೋದು ಗೌರ್ಮೆಂಟಿಂದ ಇನ್ಫಾರ್ಮೇಷನ್ನೇ ಕೊಟ್ಟಿಲ್ಲ. ಅವರು ಇನ್ನೂ ಹಣ ಹಾಕೋದು ಬಾಕಿ ಉಳಿಸ್ಕೊಂಡಿದ್ದಾರೆ. ಕೆಲವು ಯೂಟ್ಯೂಬ್ ಚಾನಲ್ಗಳು ನ್ಯೂಸ್ಗೋಸ್ಕರ ಹಣ ಬಂದಿದೆ, ಈಗಾಗಲೇ ಸೆಪ್ಟೆಂಬರ್ ತಿಂಗಳು ಪಿಂಚಣಿ ಹಣ ಕೂಡ ಬಂದಿದೆ, ನಿಮ್ಮ ಬ್ಯಾಂಕ್ಗಳನ್ನು ಒಮ್ಮೆ ಪರೀಕ್ಷಿಸಿಕೊಳ್ಳಿ, ಈ KYC ಆಗಿದೆ ಚೆಕ್ ಮಾಡ್ಕೊಳ್ಳಿ, ಆಧಾರ್ ಅಪ್ಡೇಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಅಂತ ವಿಡಿಯೋನ ಮಾಡಿ ಹಾಕ್ತಾ ಇದ್ದಾರೆ. ಪಾಪ ಬಡ ಜನಗಳಿಗೆ ಇದ್ರ ಬಗ್ಗೆ ಅರಿವಿಲ್ಲ. ಅಂದರೆ ಹಣ ಬಂದಿದ್ದು ಅನ್ನೋದಕ್ಕೆ ಪ್ರೂಫ್ ಇಲ್ಲ, ಆದರೂ ಕೂಡ ಏನೋ ಹಣ ಬಂದಿರ್ಬೋದೇನೋ, ನಮ್ಮದು ಒಂದ್ಸಲ ಬ್ಯಾಂಕಲ್ಲಿ ಹೋಗಿ ವಿಚಾರಿಸೋಣ ಅಥವಾ ಯಾರಾದರೂ ಗೊತ್ತಿರೋರನ್ನ ಕೇಳೋಣ, ಪೋಸ್ಟ್ ಆಫೀಸ್ ಹತ್ರ ಹೋಗಿ ಬರೋಣ ಅಂತ ಪಾಪ ಸುತ್ತಾಡ್ತಾ ಇದ್ದಾರೆ. ಆದರೆ ಹಣನ ಹಾಕೇ ಇಲ್ಲ. ಯಾಕಂದರೆ ಆಗಸ್ಟ್ ತಿಂಗಳು ಇನ್ನೂ ಮುಗ್ದೇ ಇಲ್ಲ, ಆಗಸ್ಟ್ ತಿಂಗಳದೇ ಕರೆಕ್ಟಾಗಿ ಎಲ್ರಿಗೂ ಹಾಕಿಲ್ಲ. ಸೆಪ್ಟೆಂಬರ್ ಎಲ್ಲಿಂದ ಹಾಕ್ತಾರೆ? ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಗೃಹವಧಿ ಹಬ್ಬಕ್ಕೆ ಹಾಕ್ತೀನಿ ಅಂತ ಹೇಳಿದ್ರು, ಆ ಯೋಜನೆಯ ಹಣ ಕೂಡ ಹಾಕಿಲ್ಲ. ಸರ್ಕಾರದ ಹತ್ರ ದುಡ್ಡಿದ್ರೆ ಹಾಕ್ತಾರೆ ಕಣ್ರಪ್ಪ, ದುಡ್ಡೇ ಇಲ್ಲ ಅಂದರೆ ಅವ್ರು ಹಾಕೋದಾದ್ರು ಹೇಗೆ? ಈ ಯೂಟ್ಯೂಬ್ ಚಾನಲ್ಗಳಿಗಂತೂ ಬರೀ ಫೇಕ್ ಇನ್ಫಾರ್ಮೇಷನ್, ಸುಳ್ಳು ಮಾಹಿತಿಗಳನ್ನ ತಿಳಿಸೋದೇ ಅವ್ರ ಉದ್ದೇಶ. ಅದಕ್ಕೆ ಡೈಲಿ ವಿಡಿಯೋ ಮಾಡಿ ಹಾಕ್ತಾನೆ ಇರ್ತಾರೆ. ನಾನು ಏನಾದರೂ ಟಾಪಿಕ್ ಇದ್ದರೆ ವಿಡಿಯೋ ಮಾಡೋಣ ಅಂದ್ಕೊಂಡು ಸುಮ್ಮನಾಗಿರ್ತೀವಿ, ಏನೂ ಟಾಪಿಕ್ ಇಲ್ವಲ್ಲ ಬಿಡು ನೆಕ್ಸ್ಟ್ ಏನು ಮಾಡೋಣ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಂದರೆ ಅಂತ. ಬಟ್ ಈ ಯೂಟ್ಯೂಬ್ಗಳಲ್ಲಿ ಹಾಕೋದು ನೋಡ್ಬಿಟ್ಟು ಜನರಿಗೆ ಒಂದು ಅರಿವನ್ನು ಮೂಡಿಸ್ಬೇಕು, ಹಣ ಬಂದಿಲ್ಲ ಅನ್ನೋ ಇನ್ಫಾರ್ಮೇಷನ್ ಅವ್ರಿಗೆ ತಿಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇರೋವಂಥದ್ದು. ಓಕೆನಾ? ಸೆಪ್ಟೆಂಬರ್ ತಿಂಗಳದ್ದು ಇನ್ನೂ ಬಿಡುಗಡೆ ಆಗಿಲ್ಲ, ಆಗಸ್ಟ್ ತಿಂಗಳದ್ದು ಯಾಕೆ ಬಾಕಿ ಜನಕ್ಕೆ ಇನ್ನೂ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಲೇಟೆಸ್ಟ್ ಅಪ್ಡೇಟ್ಗಳು ಏನೂ ಬಂದಿಲ್ಲ. ಯಾವ ಸರ್ಕಾರದವರು ಹೇಳಿಲ್ಲ ನಮಗೆ ಯಾಕೆ ಹಣ ಹಾಕಿದ್ದೀವಿ ಅಂತ. ಬಟ್ ಕೆಲವರು ಯೂಟ್ಯೂಬ್ಗಳಲ್ಲಿ ಹೇಳ್ತಾ ಇರ್ತಾರೆ, ಅದನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ. ಇನ್ನು ಗಣೇಶ ಹಬ್ಬದ ಪ್ರಯುಕ್ತ ಪಿಂಚಣಿ ಹಣವನ್ನು ಏರಿಕೆ ಮಾಡಿದ್ದಾರೆ, 2200 ರೂಪಾಯಿ ವರೆಗೂ ಜಾರಿಕೆ ಮಾಡಿದ್ದಾರೆ ಅಂತ ಹೇಳ್ತಾನೆ ಇದ್ದಾರೆ. ಒಂದು ಯೂಟ್ಯೂಬ್ ಅಂತೂ ಇದೆ, ಡೈಲಿ ಅದ್ರ ಬಗ್ಗೆನೇ ವಿಡಿಯೋ ಇರುತ್ತೆ. ಡೈಲಿ ಅವ್ರ ಯೂಟ್ಯೂಬಲ್ಲಿ 2200 ರೂಪಾಯಿಗೆ ಜಾಸ್ತಿ ಆಗುತ್ತೆ, 3000 ರೂಪಾಯಿಗೆ ಜಾಸ್ತಿ ಆಗುತ್ತೆ, 6000 ರೂಪಾಯಿ, 7000 ರೂಪಾಯಿ ಇಷ್ಟಕ್ಕೆ ಜಾಸ್ತಿ ಮಾಡ್ತಾನೆ ಇರ್ತಾರೆ. ಅದು ಏರಿಕೆ ಏನೋ ಆಗಿದೆ ಬರೀ ಯೂಟ್ಯೂಬ್ ಚಾನಲ್ಗಳಲ್ಲಿ ಮಾತ್ರ ಏರಿಕೆ ಮಾಡಿದ್ದಾರೆ, ಬೇರೆ ಕಡೆ ಎಲ್ಲೂ ಏರಿಕೆನ ಮಾಡಿಲ್ಲ.
ವಿಧಾನಸಭಾ ಕಲಾಪದಲ್ಲೂ ಚರ್ಚೆ ಆಗಲಿಲ್ಲ ಅಥವಾ ಯಾರು ಕೂಡ ನೋಟಿಫಿಕೇಶನ್ ಬಿಟ್ಟಿಲ್ಲ. ಸಿದ್ದರಾಮಯ್ಯ ಅವರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ನರೇಂದ್ರ ಮೋದಿ ಅವರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಚಾನಲ್ ಮಾಡೋರು ಮಾತ್ರ ಅದು ಎಲ್ಲಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೋ ಅಥವಾ ಅದು ಯಾರು ಇನ್ಫಾರ್ಮೇಶನ್ ಅವರು ಕೊಡ್ತಾರೋ ಪಿಂಚಣಿ ಹಣವನ್ನು ಜಾಸ್ತಿ ಮಾಡಿದ್ದೀವಿ ಎಲ್ರಿಗೂ ತಲುಪಿಸಿ ಅಂತ ಅವ್ರು ಹೇಗೆ ಹೇಳ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರಂತೂ ಡೈಲಿ ವಿಡಿಯೋ ಮಾಡಿ ಹಾಕ್ತಾನೆ ಇರ್ತಾರೆ. ಪಿಂಚಣಿ ಹಣ ಜಾಸ್ತಿ ಆಯಿತು, ಅಷ್ಟು ಬಂತು ಇಷ್ಟು ಬಂತು, 2200 ರೂಪಾಯಿ ಬಂತು. ಹಂಗೆ ಲೆಕ್ಕ ಹಾಕ್ಕೊಳ್ರಿ, 1200 ರೂಪಾಯಿ ಪ್ಲಸ್ 1200 ರೂಪಾಯಿ ಸೇರಿದ್ರೆ 2400 ರೂಪಾಯಿ ಆಗುತ್ತೆ. ಅದರಲ್ಲೂ 200 ರೂಪಾಯಿ ಕಮ್ಮಿ ಮಾಡಿ 2200 ರೂಪಾಯಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಗೌರ್ಮೆಂಟ್ ಎಂಪ್ಲಾಯಿ ಕೊಡೋ ಪಿಂಚಣಿ ಬಗ್ಗೆ ಕೂಡ ಹೇಳ್ತಾರೆ. ಗೌರ್ಮೆಂಟೇ ಬೇರೆ, ನಮ್ಗೆ ಕೊಡೋ ವೃದ್ಧಾಪ್ಯ ವೇತನ ಪಿಂಚಣಿನೇ ಬೇರೆ, ಎರಡೂ ಕೂಡ ಮಿಕ್ಸ್ ಮಾಡಿಬಿಟ್ಟು ವಿಧವೆಯರಿಗೆ ಜಾಸ್ತಿ ಆಯಿತು, ಅಂಗವಿಕಲರಿಗೆ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಆಗಿರಬಹುದು, ನರೇಂದ್ರ ಮೋದಿ ಅವರಾಗಿರಬಹುದು, ಯಾರೂ ಕೂಡ ಪಿಂಚಣಿ ಹಣವನ್ನು ಜಾಸ್ತಿ ಮಾಡಿಲ್ಲ. ಪ್ರತಿ ತಿಂಗಳು ನಿಮ್ಗೆ ಎಷ್ಟು ಬರ್ತಿದೆಯೋ ಅದರಲ್ಲಿ 10 ಪೈಸೆ ಕೂಡ ಜಾಸ್ತಿ ಮಾಡಿಲ್ಲ. ಎಷ್ಟು ಬರಬೇಕೋ ಅದನ್ನೇ ಕರೆಕ್ಟಾಗಿ ಹಾಕಿಲ್ಲ. ಪ್ರತಿ ತಿಂಗಳು ಹಾಕ್ತೀವಿ ಅಂತ ಹೇಳ್ತಾರೆ. ಈಗ ನೋಡಿ, ಅರ್ಧ ಜನಕ್ಕೆ ಹಾಕಿದ್ದಾರೆ, ಅರ್ಧ ಜನಕ್ಕೆ ಪಿಂಚಣಿ ಹಣ ಆಗಸ್ಟ್ ತಿಂಗಳದ್ದು ಹಾಕೇ ಇಲ್ಲ. ಈ ರೀತಿ ಇರುತ್ತೆ. ಬಟ್ ಕೆಲವರು ಈ ಥರ ಮಾಡ್ತಾ ಇರ್ತಾರೆ. ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ ಈ ವಿಡಿಯೋನ ನಾನು ನಿಮಗೆ ಮಾಡಿ ತಿಳಿಸಿರುವಂಥದ್ದು. ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿಲ್ಲ. ಸೆಪ್ಟೆಂಬರ್ ತಿಂಗಳು ಪೆನ್ಷನ್ ಅಮೌಂಟ್ ಇನ್ನೂ ಕೂಡ ಬಂದಿಲ್ಲ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.